ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ಸ್ನ್ಯಾಪ್ಚಾಟ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಆನ್ಲೈನ್ ಅಲ್ಲಿ ಇದ್ರೆ ಹೇಗೆ ಐಡೆಂಟಿಫೈ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. 2 ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. 1 ಟ್ರಿಕ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಟ್ರಿಕ್ 100% ವರ್ಕ್ ಆಗೇ ಆಗುತ್ತೆ. ಅದ್ರ ಜೊತೆ ನೀವು ಆನ್ಲೈನ್ ಅಲ್ಲಿ ಇರೋದು ಯಾರಿಗೂ ಗೊತ್ತಾಗಬಾರ್ದು ಸ್ನ್ಯಾಪ್ಚಾಟ್ ಅಲ್ಲಿ ಅಂದ್ರೆ ಈ ಸೆಟ್ಟಿಂಗ್ ಆನ್ ಮಾಡೋದ್ರಿಂದ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಆ ಟ್ರಿಕ್ ಕೂಡ ಹೇಳ್ಕೊಟ್ಟಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಮತ್ತೆ ಯೂಸ್ಫುಲ್ ವಿಡಿಯೋಸ್ ನ ಡೈಲಿ ಹಾಕ್ತಾ ಹೋಗ್ತೀನಿ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಸ್ನ್ಯಾಪ್ಚಾಟ್ ಓಪನ್ ಮಾಡ್ಕೊಳ್ಳಿ. ಸ್ನ್ಯಾಪ್ಚಾಟ್ ಓಪನ್ ಮಾಡಿದ್ಮೇಲೆ ಈ ರೀತಿ ಎನ್ವಿರಾನ್ಮೆಂಟ್ ಬರುತ್ತೆ. ಈ ರೀತಿ ಎನ್ವಿರಾನ್ಮೆಂಟ್ ಬಂದಾಗ ನಿಮ್ ಫ್ರೆಂಡ್ ಯಾರು ಆನ್ಲೈನ್ ಇದ್ದಾನೆ ಆಫ್ಲೈನ್ ಇದ್ದಾನೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಆ ಫ್ರೆಂಡ್ ನ ಚಾಟ್ ಓಪನ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ಚಾಟಿಗೆ ಓಪನ್ ಮಾಡ್ತೀನಾ, ಓಪನ್ ಮಾಡಿದ್ಮೇಲೆ ನೀವು ನೇಮ್ ಮೇಲೆ ಕ್ಲಿಕ್ ಮಾಡಿ. ನೇಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ನೋಡಿ ಸರ್ಕಲ್ ಇದೆಯಲ್ಲ ಪ್ರೊಫೈಲ್ ಐಕಾನು, ಅಲ್ಲಿ ಗ್ರೀನ್ ಸಿಂಬಲ್ ಬಂದಿದ್ರೆ ರೀಸೆಂಟ್ ಆಗಿ ಅವ್ನು ಆನ್ಲೈನ್ ಇದ್ದಾನೆ ಅಂತ. ಆ ಗ್ರೀನ್ ಸಿಂಬಲ್ ಇಲ್ಲ ಅಂದ್ರೆ ಅವ್ನು ಆನ್ಲೈನ್ ಬಂದಿಲ್ಲ ಅಂತ. 24 hours ಅಲ್ಲಿ ಯಾವಾಗಾದ್ರೂ ಬಂದಿದ್ರೆ ಈ ತರ ಆನ್ಲೈನ್ ತೋರಿಸ್ತಿರುತ್ತೆ. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನು ಅಂದ್ರೆ ಈ ತರ ಚಾಟ್ ಲಿಸ್ಟ್ ಅಲ್ಲಿ ಇಲ್ಲಿ ಟೈಪ್ ಮಾಡ್ತಾ ಇದ್ರೆ ಟೈಪಿಂಗ್ ಅಂತ ಬರ್ತಿರುತ್ತೆ. ಇಲ್ಲ ಅಂದ್ರೆ ಅವ್ನ ಐಕಾನ್ ಇಲ್ಲೊಂದ್ ಸಣ್ಣ ಅವತಾರ್ ಬಂದ್ಬಿಟ್ಟು ಶೋಕೇಸ್ ಆಗ್ತಿರುತ್ತೆ ಅವ್ನು ಆನ್ಲೈನ್ ಇದ್ರೆ. ಇದು 2ನೇ ಮೆಥಡ್. ಓಕೆನಾ? ಅಕಸ್ಮಾತ್ ಈ ತರ ಆನ್ಲೈನ್ ಇದೀವಿ ಅಂತ ಇಂಡಿಕೇಟ್ ಆಗಬಾರ್ದು. ಈಗ ನಾನು ನಿಮಗೆ ತೋರ್ಸ್ನಲ್ಲ ಈ ತರ ಗ್ರೀನ್ ಐಕಾನ್ ಅಲ್ಲಿ ಇಂಡಿಕೇಟ್ ಆಗ್ಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸೆಟ್ಟಿಂಗ್ಸ್ ಬನ್ನಿ. ಸೆಟ್ಟಿಂಗ್ಸ್ ಹೋದ್ಮೇಲೆ ಇಲ್ಲಿ ಮೈ ಪ್ರೈವಸಿ ಅಂಡ್ ಡೇಟಾಗ್ ಬನ್ನಿ. ಅದಾದ್ಮೇಲೆ ಫುಲ್ ಡೌನ್ ಬಂದ್ರೆ ಆಕ್ಟಿವಿಟಿ ಇಂಡಿಕೇಟರ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇದನ್ನ ಆಫ್ ಮಾಡಿದ್ರೆ ನೋಡಿ, ವೆನ್ ಎನೇಬಲ್ಡ್ ಅದರ್ಸ್ ಕ್ಯಾನ್ ಸಿ ಇಫ್ ಯು ಹ್ಯಾವ್ ಬೀನ್ ಆಕ್ಟಿವ್ ಆನ್ ಸ್ನ್ಯಾಪ್ಚಾಟ್ ರೀಸೆಂಟ್ಲಿ. ಅಂದ್ರೆ ನೀವು ಆನ್ ಅಲ್ಲಿ ಇತ್ತು, ಎನೇಬಲ್ ಆಗಿತ್ತು ಅಂದ್ರೆ ನೀವು ರೀಸೆಂಟ್ ಆಗಿ ಆಕ್ಟಿವ್ ಇದ್ರಿ, ಆನ್ಲೈನ್ ಬಂದು ಹೋಗಿದ್ದೀರಾ ಅಂತ ಗೊತ್ತಾಗುತ್ತೆ. ಇದನ್ನ ಆಫ್ ಮಾಡ್ಬಿಟ್ರೆ ಆ ಗ್ರೀನ್ ಐಕಾನ್ ತೋರ್ಸೋದೇ ಇಲ್ಲ. ಓಕೆನಾ? ಇವತ್ತಿನ ವಿಡಿಯೋ ಬಂದು ಏನಂತ ಹೇಳಿದ್ದೆ ನಾನು ಸ್ಟಾರ್ಟಿಂಗ್ ಅಲ್ಲಿ, ಯಾರು ಆನ್ಲೈನ್ ಅಲ್ಲಿ ಇದಾರೆ ಅಂತ ಹೇಗ್ ನೋಡ್ಬೇಕು ಅನ್ನೋದನ್ನ 2 ಮೆಥಡ್ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಜೊತೆ ಅಕಸ್ಮಾತ್ ನೀವು ಆನ್ಲೈನ್ ಅಲ್ಲಿ ಇರೋದನ್ನ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂದ್ರೆ ಇದನ್ನ ಆಫ್ ಮಾಡ್ಕೊಂಡ್ರೆ ಆಕ್ಟಿವಿಟಿ ಇಂಡಿಕೇಟರ್, ಅವಾಗ ಗ್ರೀನ್ ಸಿಂಬಲ್ ಬರೋದೇ ಇಲ್ಲ. ಓಕೆನಾ? ಈ ಸೆಟ್ಟಿಂಗ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.